ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಳೆ ಇಲ್ಲ ಅಂದಾಗ ಬರಗಾಲ ಇದ್ದಾಗ ಬಹುತೇಕ ಜಿಲ್ಲೆಗಳಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಅಂತ ಕೇಳ್ತಾ ಇದ್ವಿ. ಆದ್ರೆ ಈಗ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗಿದೆ, ಜಲಾಶಯಗಳು ಭರ್ತಿಯಾಗಿದೆ, ಹಳ್ಳ ಕೊಳ್ಳಗಳು ತುಂಬಿ ಹೋಗಿದೆ. ಆದ್ರೂ ಕೂಡ ನೀರಿಗೆ ಹಾಹಾಕಾರ ಶುರುವಾಗ್ಬಿಟ್ಟಿದೆ ಅಂತೆ. ನೋಡಿ ಯಾವ ಪ್ರದೇಶದಲ್ಲಿ ಅನ್ನೋದ್ರ ಬಗ್ಗೆ ಯಾದಗಿರಿ ಜಿಲ್ಲೆಯಲ್ಲಿ ಈಗಲೂ ಕೂಡ ಕುಡಿಯೋ ನೀರಿಗಾಗಿ ಜನ ಪರದಾಡ್ತಿದ್ದಾರೆ. ಬೆಳಗೇರ ಗ್ರಾಮದಲ್ಲಿ ಕುಡಿಯೋ ನೀರೇ ಸಿಗ್ತಿಲ್ವಂತೆ. ಸುಟ್ಟು ಹೋಗಿದೆ ನೀರು ಪೂರೈಕೆ ಮಾಡುವಂತಹ ಮೋಟಾರ್ ಸುಟ್ಟು ವಾರ ಕಳೆದ್ರೂ ಕೂಡ ದುರಸ್ತಿನೇ ಮಾಡಿಲ್ವಂತೆ ಅಧಿಕಾರಿಗಳು. ಇಲ್ಲಿ ತನಕ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನೀರು ಸಿಗದೆ ಜನ ಹೈರಾಣಾಗಿದ್ದು, ನಾಗರ ಪಂಚಮಿ ಹಬ್ಬಕ್ಕೂ ಕೂಡ ನೀರಿಲ್ಲದೆ ಗ್ರಾಮಸ್ಥರು ಪರದಾಡ್ಬಿಟ್ಟಿದ್ದಾರೆ. ಎಲ್ಲೋ ದೂರಕ್ಕೆ ಹೋಗಿ ಜಮೀನಿಗೆ ಹೋಗಿ ನೀರು ತರಬೇಕಾದ ಅನಿವಾರ್ಯ ಪರಿಸ್ಥಿತಿ ಇದ್ದು, ಜಮೀನಲ್ಲಿ ಕೊಳವೆ ಬಾವಿಯಿಂದ ನೀರು ತರ್ತಿದ್ದಾರಂತೆ ಜನ. ತಕ್ಷಣ ಮೋಟಾರ್ ದುರಸ್ತಿ ಮಾಡಿ ನೀರಿನ ಸಮಸ್ಯೆ ಬಗೆಹರಿಸಬೇಕು ಅಂತ ಮಹಿಳೆಯರು ಆಗ್ರಹಿಸಿದ್ದಾರೆ. ಮಳೆ ಇಲ್ಲ ಒಂದಾನಿ ಯಪ್ಪ, ಮಳೆ ಇಲ್ಲ, ನೀರಿಲ್ಲ, ದನಕರಕ್ಕೆ ನೀರಿಲ್ಲ. ಮನುಷ್ಯರಿಗೆ ಆ ದನಕರ ಎಲ್ಲಾನ ಕುಡಿಲಿ, ಅವು ಹೆಂಗಾನ ಮಾಡಿ ಓತಾವಡಿ. ನಾವು ಎಲ್ಲಿಗೆ ಹೋಗ್ಬೇಕು? ನಾವು ಹೋಗಿ ಎಲ್ಲಿ ತರ್ಬೇಕು? ನಾವು ಮೆತ್ತಗಾದವರು ನೀರಿಗೆ ಎಲ್ಲಿಗೆ ಹೋಗಮ್ಮ? ನಾವು ಮನ್ಯಾಗ ಸಸ್ತಿಯವ್ರ ಮಕ್ಕಳು ಅರೆದಾರು ಪುಣ್ಯ ಬೆಂಗಳೂರು ಬೊಂಬೈ ಸೇರ್ಯಾರ ನಮ್ಮನ್ನ ಬುಟ್ಟು ಕೇಸಿ. ಮಳೆಗಾಲದಲ್ಲೂ ಕೂಡ ಹನಿ ನೀರಿಗಾಗಿ ಇಲ್ಲಿನ ಜನ ಕಣ್ಣೀರು ಹಾಕುವಂತಾಗಿದೆ. ಯಾದಗಿರಿ ತಾಲೂಕಿನ ಬೆಳಗೇರ ಗ್ರಾಮದಲ್ಲಿ ಈಗಾಗಲೇ ಗ್ರಾಮಕ್ಕೆ ನೀರು ಪೂರೈಕೆ ಮಾಡುವಂಥ ಮೋಟಾರ್ ಸುಟ್ಟು ಹೋದ ಪರಿಣಾಮವಾಗಿ ಸಂಬಂಧಪಟ್ಟಂಥ ಪಂಚಾಯತ್ ಅಧಿಕಾರಿಗಳು ದುರಸ್ತಿ ಮಾಡದೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ತೋರಿದ ಪರಿಣಾಮವಾಗಿ ಇಲ್ಲಿನ ಜನರು, ಬೆಳಗೇರ ಗ್ರಾಮದ ಜನರು ಕಳೆದ ಒಂದು ವಾರದಿಂದ ಹನಿ ನೀರಿಗಾಗಿ ಆಕಾರ ಪಡ್ತಾ ಇದ್ದಾರೆ. ಈಗಲೇ ನಾಗರ ಪಂಚಮಿ ಹಬ್ಬದ ಸಂಭ್ರಮ ಜಿಲ್ಲೆಯಲ್ಲಿ ಮನೆ ಮಾಡಿದೆ. ಆದರೆ ಈ ಗ್ರಾಮದ ಜನರಿಗೆ ಹಬ್ಬದ ದಿನವೂ ಕೂಡ ಕುಡಿಯೋ ನೀರಿನ ಕೊರತೆ ಎದುರಿಸ್ತಾ ಇದ್ದಾರೆ. ಯಾಕಂತಂದ್ರೆ ಇಲ್ಲಿ ಏನಂತಾರೆ, ಈ ಭಾಗದಲ್ಲಿ ಏನು ನೀರಿನ ಟ್ಯಾಂಕ್ ಇದೆ, ಗ್ರಾಮದ ನೀರು ಮನೆಗೆ ಕೂಡ ಸಪ್ಲೈ ಆಗುವ ಜೊತೆ ಈ ಟ್ಯಾಂಕ್ ಮೂಲಕ ನೀರು ಕೂಡ ಪೂರೈಕೆ ಆಗ್ತಾಯಿತ್ತು. ಆದರೆ ಕಳೆದ ಒಂದು ವಾರದಿಂದ ಈ ಗ್ರಾಮದ ಜನರಿಗೆ ಶುದ್ಧ ಕುಡಿಯೋ ನೀರು ಮರೀಚಿಕೆ ಆಗಿದೆ. ಹಬ್ಬದ ಸಂಭ್ರಮದಲ್ಲಿರಬೇಕಂತ ಇಲ್ಲಿನ ಮಹಿಳೆಯರು ನೀರಿಗಾಗಿ ಕಣ್ಣೀರು ಹಾಕುವಂತಾಗಿದೆ. ಯಾಕಂತಂದರೆ ಪಂಚಾಯತ್ ಇಲಾಖೆ ಅಧಿಕಾರಿಗಳು ಏನು ಕೆಟ್ಟು ಹೋದಂಥ ಮೋಟ್ರನ್ನು ದುರಸ್ತಿ ಮಾಡಿ ಇಲ್ಲಿನ ಜನರಿಗೆ ನೀರು ಪೂರೈಕೆ ಮಾಡಬೇಕಾಯಿತು. ಆದರೆ ಇಲ್ಲಿವರೆಗೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಇಲ್ಲಿನ ಗ್ರಾಮಸ್ಥರು ಗಮನಕ್ಕೆ ತೆಗೆದುಕೊಂಡು ಬಂದರೂ ಕೂಡ ಅಧಿಕಾರಿಗಳು, ಪಂಚಾಯತ್ ಮಟ್ಟದ ಅಧಿಕಾರಿಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಕೂಡ ತೋರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಲ್ಲಿನ ಮಹಿಳೆಯರು ಕೂಡ ಇದ್ದಾರೆ. ಅವ್ರೇನಂತಕ್ಕನ್ನ ಮಹಿಳೆಯರಿದ್ದಾರೆ. ಅಮ್ಮ, ಏನು ಸಮಸ್ಯೆ ಆಗ್ಯದ? ನಿಮಗೆ ವಯಸ್ಸಾಗ್ಯದ, ನೀರಿಲ್ಲ, ಏನಿಲ್ಲ, ಹಬ್ಬ ಅದ, ಎಷ್ಟು ಕಷ್ಟ ನಿಮ್ದು? ಈಗ ಭಾರಿ ಕಷ್ಟ ಅದಪ್ಪ. ನೀರಿಲ್ಲ, ಏನಿಲ್ಲ. 8 ದಿನ ಆಯ್ತು. ನೀರು ಅಂತ ಜನ ನೀರಿಗೆ ಬೆಳೆದಾಡ್ಲಕ್ಕೈತದ. ಮೋಟ್ರ್ ಸುಟ್ರು ತಂದು ಮಾಡವಲ್ರಿ ನೆಟ್ಟಗ. ಪಂಚಾಯತಿ ಕಿವಾಗ ಹಾಕಿವಲ್ದು, ಯಾರ್ಯಾರು ಕಿವಾಗ ಹಾಕಿವಲ್ರಿ ಅಪ್ಪ. ಏನು ಮಾಡ್ಬೇಕು ನೀರಿಗೆ? ಈಗ ನೀರಿಂದ ಭಾಳ ತಿಪ್ಪಲಾಗ್ಯದ. ಈಗ ನೀರು ಏನು ಕುಡಿಬೇಕು? ಈಗ ಗುಗ್ರಿ ಹಬ್ಬ ಏನು ಮಾಡ್ಬೇಕು? ಈಗ ನಾವು ಪಂಚಮಿ ಹಬ್ಬ ಮಾಡ್ಬೇಕಾದ್ರೆ, ಅಡಿಗೆ ಮಾಡ್ಬೇಕಾದ್ರೆ ನೀರಿಲ್ಲ. ನಾಗರ ಪಂಚಮಿ ಹಬ್ಬಕ್ಕೆ ಏನು ನೀರಿಲ್ಲ. ಮುಂಜಾನೆ ಏನು ಮಾಡ್ಬೇಕು? ಈಗ ಏನು ಮಾಡ್ಬೇಕು? ನೀರು ಎಲ್ಲಿ ಇದ್ದಲ್ಲಿಂದ ಎಲ್ಲಿ ಹೋಗಿ ಅಡಿಗೊಳಗೆ ಹೋಗಿ ಬಲ್ದುಗೊಳಗೆ ಹೋಗಿ ಎಲ್ಲಿ ನೆಲಮಗುಡಿ ಬೋರಿಂಗ್ ಅದ, ಅಲ್ಲಿಗೆ ಹೋಗಿ ತರ್ತೀವಿ. ಇಲ್ಲಿ ಮಾಡ್ದಲ್ಲಿ ಒಂದು ಬೋರಿಂಗ್ ವಯಸ್ಸಾದವರು ಸಣ್ಣವ್ರು ತರ್ಬೋದು, ನೀವು ವಯಸ್ಸಾದವ್ರು ಮತ್ತೆ ನಾವೇ ತರ್ಬೇಕಲ್ರಿ. ಮತ್ತೆ ಇನ್ಯಾರು ತರ್ತಾರೆ? ಮೆತ್ತಗಾದಾರ ತರ್ತೀವಿ. ಮತ್ತು ಅರೆದಾರ ಯಾರು ಮನೆಗೊಳಗೆ? ನೀವು ಏನು ಹೇಳ್ತೀರಿ ಈಗ? ನಮ್ಗೆ ನೀರಿಲ್ಲ. ಈಗ ನೀರು ಬೇಕು. ಎಷ್ಟು ಹತ್ತಿದ್ರೆ ನೀರು ಬೇಕು ನಮ್ಗೆ. ಇದು ಇಲ್ಲಿನ ಮಹಿಳೆಯರು ತಮ್ಮ ನೋವನ್ನು ಕೂಡ ವ್ಯಕ್ತಪಡಿಸಿದರೆ. ಈಗಲೇ ಹನಿ ನೀರಿಗಾಗಿ ನಾವು ನೀರಿನ ಸಮಸ್ಯೆ ಎದುರಿಸ್ತಾ ಇದ್ದೇವೆ. ಸಂಬಂಧಪಟ್ಟಂತೆ ಇಲಾಖಾ ಅಧಿಕಾರಿಗಳು ಮೋಟ್ರನ್ನು ದುರಸ್ತಿ ಮಾಡಿ ನಮಗೆ ನೀರು ಪೂರೈಕೆ ಮಾಡಬೇಕೆಂದು ಆಗ್ರಹ ಮಾಡಿದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.